ಜಾಗದಲ್ಲಿದ್ದು 4 ದಿನಗಳಿಂದ ಚೇಂಬರ್ ನೀರು ಹೊರಗಡೆ ಹೋಗ್ತಾ ಇದೆ. ಸ್ಮೆಲ್ಲು ತುಂಬ ಬರ್ತಾ ಇದೆ. ಪಬ್ಲಿಕ್ಕಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇದು ಸರ್ ಇದು ಬೆಂದರೆ ಸಾಕಲ್ಲ, ಇಲ್ಲಿ ಸಾರ್ವಜನಿಕ ಅಡ್ಡಾಡುವಲ್ಲಿ ಚಂಬರ್ ನೀರನ್ನು ರೋಡ್ನಲ್ಲಿ ಹರಿದಾಡಿ ಹೊಂಟತಿ. ಸರ್ ಇದು BRTS ಮತ್ತು ಇಲ್ಲಿ ಹೋಗಿ ಸುಮಾರು ಸಾವಿರಾರು ಜನ ಅಡ್ಡಾಡ್ತಾರೆ. ಮತ್ತು ಇದು ರಾಣಾ ಪ್ರತಾಪ್ ಸಿಂಹರ ಮೂರ್ತಿನೂ ಇದೆ. ಅದರ ಸುತ್ತಮುತ್ತಲು ಭಾಳ ಗಲೀಜಾಗಿದೆ. ಕಾರ್ಪೊರೇಷನ್ ಅವ್ರಿಗೆ ಏನು ಅಂದರೆ ಒಂದು ಚಪ್ಪಲ್ ತೊಗೊಂಡು ಹೊಡಿಬೇಕು, ಒಂದು ಇಲ್ಲ ಇಡೀ ಪಬ್ಲಿಕ್ ಮಾರ್ಕೆಟ್ ಜನ ಕೂಡಿ ತೊಗೊಂಡು ಹೋಗಿ ಅವರಿಗೆ ಮುತ್ತಿಗೆ ಹಾಕಿ ಅವ್ರ ಕೊಳ್ಳಾಗ ಚಪ್ಪಲ್ ಕಟ್ಟಿ ಮೆರವಣಿಗೆ ಮಾಡ್ಬೇಕಂತ ನಾವು ಮಾಡೇವಿ. ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು MM ಗಟ್ಟಿ. ಈಗ ನಾವು ಧಾರವಾಡ ನಗರದ ಹೃದಯ ಭಾಗದಲ್ಲಿರುವ ಅಂಜುಮನ್ ಸಂಸ್ಥೆಯ ಮುಂಭಾಗದಲ್ಲಿ ಹಾಗೂ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತದಲ್ಲಿ ಉಪಸ್ಥಿತರಿದ್ದೇವೆ. ಇಲ್ಲಿ BRTS ಸಂಸ್ಥೆಯ ಡ್ರೈನೇಜ್ ಅಂದರೆ ಇದು ಒಳಚರಂಡಿಯನ್ನು ಬ್ಲಾಕ್ ಆಗಿ ನೀರು 4 ದಿನಗಳಿಂದ ಹರಿತಾ ಇದ್ದರೂ ಇಲ್ಲಿ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಮಹಾನಗರ ಪಾಲಿಕೆಯ ಅಧಿಕಾರಿಗಳಾಗಿ ಯಾವುದೇ ಬಂದಿಲ್ಲಿ ಆ್ಯಕ್ಷನ್ ತಗೋತಾ ಇಲ್ಲ, ಸ್ವಚ್ಛತೆಯನ್ನು ಮಾಡ್ತಾ ಇಲ್ಲ. ಜನರಿಗೆ ದುರ್ವಾಸನೆಯಿಂದ ಜನ ಬೇಸತ್ತು ಹೋಗಿದ್ದಾರೆ. ಹೇಳೋದಂತ ಹೇಳಿದ್ರೆ ಈಗಲಾದರೂ ಕನಿಷ್ಠ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇಲ್ಲಿ ಬಂದು ಇದನ್ನು ಸ್ವಚ್ಛತೆಯನ್ನು ಮಾಡಬೇಕಂತ ಹೇಳಿ ಕೇಳ್ಕೊಳ್ತೇವೆ. ಅಲ್ಲಿ ಗೇಟ್ ಅಂತಲೇ 4 ಇಂತ ಮುಂದೆ ಇಟ್ಟಿವೆ. ಯಾರು ಮುಂದೆ ಯಾರನ್ನು ಅಲ್ಲಿ ವಾಚ್ಮನ್ ಅವ್ರು ಹೇಳ್ರಿ ತೊಗೊಂಡು ತಗೊಂಡು
ಸರ್ ಸ್ನೇಹ ಅಂತ ನನ್ನ ಹೆಸರು. ಇದೇ ರೂಟಲ್ಲಿನೇ 4 ವರ್ಷದಿಂದ ಅಡ್ಡಾಡ್ತಿರೋದು. ಮಹಾರಾಣಾ ಪ್ರತಾಪ್ ಸರ್ಕಲ್ಲು ಧಾರವಾಡದಲ್ಲಿದ್ದು. 4 ದಿನಗಳಿಂದ ಚೇಂಬರ್ ನೀರು ಹೊರಗಡೆ ಹೋಗ್ತಾ ಇದೆ. ಸ್ಮೆಲ್ಲು ತುಂಬ ಬರ್ತಾ ಇದೆ. ಪಬ್ಲಿಕ್ಕಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇದು ರೆಸ್ಪೆಕ್ಟೆಡ್ ಯಾರು ಆಫೀಸರ್ ಇದ್ದೀರಿ, ಪ್ಲೀಸ್ ದಯಮಾಡಿ, ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಫ್ರಮ್ ದ ಪಬ್ಲಿಕ್, ದಯಮಾಡಿ ಇದನ್ನು ಸರಿ ಮಾಡಿಸ್ಕೊಡಿ. ಹೋಗೋರ್ಗೆ ಬರೋರ್ಗೂ ಪ್ರಾಬ್ಲಮ್ ಆಗ್ತಾ ಇದೆ. ಸ್ಕೂಲ್ಸ್ ಕಾಲೇಜಸ್ಸು ಸ್ಟಾರ್ಟ್ ಆಗ್ತಾ ಇದೆ. ಯಾರು ಜಾಬ್ ಮಾಡ್ತಾ ಇದ್ದಾರೆ ಅವರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ದಯಮಾಡಿಸಿ ಬೇಗ ಆದಷ್ಟು ಸರಿ ಮಾಡಿಕೊಡಿ ಇದನ್ನು. ಥ್ಯಾಂಕ್ ಯು ಸರ್. ಇದು ಬೇಂದ್ರೆ ಸರ್ಕಲ್, ಇಲ್ಲಿ ಸಾವಿರಾರು ಜನ ಅಡ್ಡಾಡುವಲ್ಲಿ ಚಂಬರ್ ನೀರನ್ನು ರೋಡ್ನಲ್ಲಿ ಹರಿದಾಡಿ ಹೊಂಟೈತಿ. ಅದನ್ನು ಕ್ರಮ ಯಾರು ತಗೊಳೈತಿ ಸರಿಯಾಗಿ ಇದನ್ನು ಮಾಡಾಯ್ತಿಲ್ಲ. ಅದನ್ನು ಕ್ರಮ ಚಂದಾಗಿ ತೊಗೊಂಡು ಇಲ್ಲಿ ನೀರು ಹೋಗುವಂಥ ಅದನ್ನು ಕಡಿಮೆ ಮಾಡಿ ಅಥವಾ ಚಲೋ ರೀತಿ ಒಳಗೆ ರೋಡ್ ಇದನ್ನು ಮಾಡ್ಬೇಕಂತ. ನಿಮ್ಮ ಹೆಸರು? ಬಸವರಾಜ್. ಇಲ್ಲಿ ಚೇಂಬರ್ ನೀರು ಹರಿದು ರೋಡೆಲ್ಲ ಗಲೀಜಾಗ್ತಾ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸರಿ ಮಾಡಬೇಕೆಂದು ಕೋರಿಕೊಳ್ಳುತ್ತೇವೆ. ಮೇಡಮ್, ತಾವೆಲ್ಲಿರೋದು? ನಾವು ಬೆಂಗಳೂರಿಂದ ಬಂದಿರೋದು. ಗಾಡಿ ನೋಡಿಬಿಟ್ಟು ನಿಮಗೆ ಬೇಜಾರು ಅನಿಸಿದೆ? ಹೌದು. ತಮ್ಮ ಹೆಸರು? ಅನನ್ಯ ಅಂತ. ಸರ್, ಇದು BRTS ಮತ್ತು ಇಲ್ಲಿ ಹೋಗಿ ಸುಮಾರು ಸಾವಿರಾರು ಜನ ಅಡ್ಡಾಡ್ತಾರೆ. ಚೇಂಬರ್ ಹೊಡೆದು 1 ವಾರ ಆಯಿತು. ಇನ್ನೂ ಮಟ್ಟ ಆದರೂ ಯಾರೂ ಬಂದು ಅದನ್ನು ಇದು ಮಾಡಿಲ್ಲ. ಸಿಕ್ಕಾಪಟ್ಟಿ ಜನಕ್ಕೆ ತೊಂದರೆ ಆಗ್ತಾಯಿದೆ. ಇಲ್ಲಿಂದ ಹಿಡಿದು ಅಲ್ಲಿ ಮಟ್ಟ ಸುಮಾರು 1 ವಾರ ಮೇಲೆ ಆಯಿತು. ಯಾರೂ ಇದ್ರ ಬಗ್ಗೆ ರೆಸ್ಪಾನ್ಸ್ ತಗೋತಿಲ್ಲ. ಸಿಕ್ಕಾಪಟ್ಟಿ ಇಲ್ಲಿ ಎಲ್ಲ ಗಾಡಿ ನಿಂದಿರ್ತಾವೆ. ಸುಮಾರು ಸ್ಕೂಲ್ ಮಕ್ಕಳು ಹೋಗ್ತಾರೆ. ಟ್ರಾಫಿಕ್ ತುಂಬ ಇಲ್ಲಿ ಹೆಣ್ಮಕ್ಳದ್ದು ಅಡ್ಡಾಡ್ತಿರ್ತಾರೆ. ಅಲ್ಲಿ ತೆಗ್ದಾಗಿದೆ. ಯಾರಾದರೂ ಬಿದ್ದಿದ್ದಾದರೆ ಇಲ್ಲಿ ಒಳಚರಂಡಿ ಹೊಡೆದಿದೆ. ಅದನ್ನು ಕ್ಲೀನ್ ಮಾಡ್ತಾಯಿಲ್ಲ. ದಯಮಾಡಿ ಎಲ್ಲರೂ ಇದನ್ನು ಆ್ಯಕ್ಷನ್ ತೊಗೊಂಡು ಇದನ್ನು ಕ್ಲೀನ್ ಮಾಡ್ಬೇಕಂತ ಕೋರ್ತೀನಿ. ಪ್ರಕಾಶ್ ಅಂತೇಳಿ. ಇಲ್ಲಿ ಅನೇಕ ಜನ ಸಾರ್ವಜನಿಕರು ಪಬ್ಲಿಕ್ಕು ಮಾರ್ಕೆಟು ಇದಕ್ಕೆ ಎಲ್ಲ ಹೋಗ್ತಿರ್ತಾರೆ. ಮತ್ತು ಇಡೀ ಸಿಬ್ಬಂದಿಗೂ ಭಾಳ ತ್ರಾಸಿದೆ. ಇವರು ನಾವು ಬ್ಯಾಂಕಿಗೆ ಹೋಗ್ತಾ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಈ ಹೊಲಸು ನೀರು ತೊಳ್ಕೊತನೂ ಹೋಗಬೇಕು. ಮತ್ತು ಇಲ್ಲೆಲ್ಲ ಮಡಿ ಹುಡಿಲಿಂದ ಹೋಗ್ಬೇಕಂದ್ರೆ ಈ ಗಲೀಜ್ನಾಗ ನಾವು ದಾಟಿ ಹೋಗುವಂಥ ಪರಿಸ್ಥಿತಿ ಬಂದೈತಿ. ಮತ್ತು ಇದು ರಾಣಾ ಪ್ರತಾಪ್ ಸಿಂಹರ ಮೂರ್ತಿನೂ ಇದೆ. ಅದರ ಸುತ್ತಮುತ್ತಲು ಭಾಳ ಗಲೀಜಾಗಿದೆ. ಅದನ್ನು ಯಾರು ಕಾರ್ಪೊರೇಟರ್ ಆಗಲಿ ಇಂಜಿನಿಯರ್ಗಳಾಗಲಿ DC ಅವರು 2-3 ಬಾರಿ ಸುತ್ತ ಹೊಡೆದ್ರು ಅವರು ಆ್ಯಕ್ಷನ್ ತೊಗೊಂಡಿಲ್ಲ ಇದರ ಬಗ್ಗೆ. ಸರ್, ನೀವು ಕಾರ್ಪೊರೇಷನ್ ಅವ್ರಿಗೆ ಏನು ಹೇಳೋದು ಇಷ್ಟಪಡ್ತೀರಾ? ಕಾರ್ಪೊರೇಷನ್ ಅವ್ರಿಗೆ ಏನು ಅಂದರೆ ಒಂದು ಚಪ್ಪಲ್ ತೊಗೊಂಡು ಹೊಡಿಬೇಕು. ಒಂದು ಇಲ್ಲ ಇಡೀ ಪಬ್ಲಿಕ್ ಮಾರ್ಕೆಟ್ ಜನ ಕೂಡಿ ತೊಗೊಂಡು ಹೋಗಿ ಅವರಿಗೆ ಮುತ್ತಿಗೆ ಹಾಕಿ ಅವ್ರ ಕೊಳ್ಳಾಗ ಚಪ್ಪಲ್ ಕಟ್ಟಿ ಮೆರವಣಿಗೆ ಮಾಡ್ಬೇಕಂತ ನಾವು ಮಾಡೇವಿ. ಸರ್, ನಮ್ದು
ಸರ್ ನಮ್ಮ ಇವು ಅಧಿಕಾರಿಗಳು ಅದಾರಲ್ಲ ಅವ್ರಿಗೂ ನೀವು ಇದು ಮಾಡ್ತೀರಾ? ನಮ್ಮ ಶಾಸಕರ ಅರವಿಂದ್ ಬೆಲ್ಲದವರು ಅದಾರ, ಅವ್ರಿಗೂ ಏನ್ ಹೇಳುದು ಇಷ್ಟಪಡ್ತೀರಾ? ಅರವಿಂದ್ ಬೆಲ್ಲದವ್ರಿಗೂ ಇಲ್ಲಿ ಅವರು ಜನ ಅಡ್ಡಾಡ್ತಾರು, ಎಲ್ಲಾರು ನೋಡ್ತಾರು, ಮೂಗ್ ಮುಚ್ಕೊಂಡು ಸುಮ್ಮನೆ ದಾಟಿ ಹೋಗ್ತಾರು. ಅವರು ಗಾಡಿ ಇರ್ತಾವ, ವೆಹಿಕಲ್ ಇರ್ತಾವ, ನಾವು ನಡ್ಕೊಂತ ದಾಟ್ಬೇಕಲ್ಲ, ಗಲೀಜ್ ತುಳ್ಕೊಂತ ನಾವು ದಾಟೋದು ಇರ್ತೈತಲ್ಲ. ಸರ್ ಅರವಿಂದ್ ಬೆಲ್ಲದವರು ಶಾಸಕರು ಅದಾರೆ, ಅವ್ರಾಗ ಏನ್ ಹೇಳುದು ಇಷ್ಟಪಡ್ತೀರಾ? ಅವ್ರಿಗೆ ಮನವಿ ಅನೇಕ ಬರೀ ನಾವು ಹೇಳಿದ್ರು, ಅವರು ಮಾರ್ಕೆಟ್ ಏರಿಯಾದಾಗ ಆಗಿದಲ್ಲ, ಎಲ್ಲಿ ಹತ್ತಾಗ ಹುಬ್ಳಿ ಇದು ಹತ್ತಾಗ ನೋಡ್ಕೊಂತ ಅವ್ರು ಹೋಗ್ತಾರು. ಇಲ್ಲಿ ಅಂಕರ್ ಒಂದಿನ ಧಾರವಾಡ ಒಳಗೆ ಏನಾಗೈತಿ ಎಂತಾಗೈತಿ, ಬಡ್ರಿಗೆ ಏನಾಗ್ತೈತಿ, ಅವರು ದೊಡ್ಡ ದೊಡ್ಡ ಬೆನ್ನು ಹತ್ಕೊಂತ ಅವ್ರವ್ರೆಲ್ಲ ಚೈನಿ ಹೊಡ್ಕೊಂತ ಅವ್ರು ಆರಾಮಾಗಿದ್ದಾರೆ. ನನ್ನ ಹೆಸರು ಗಂಗನಗೌಡ ನಿಂಗನಗೌಡ ಪಾಟೀಲ್. ಕಾರ್ಪೊರೇಟರ್ ಸಾಹೇಬರಿಗೆ ಮತ್ತು ಕಾರ್ಪೊರೇಷನ್ ಸಾಹೇಬರಿಗೆ ಒಂದೇ ವಿನಂತಿ, ಆದಷ್ಟು ಬೇಗ ಇದು ಕೆಲಸವನ್ನು ಮುಗಿಸ್ಕೊಡಿ. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ಅಡ್ಡಾಡ್ತಾರೆ, ಅಂಜುಮನ್ ನಿಂತರು ಹೋಗ್ತಿರ್ತಾರೆ, ಅನಾರೋಗ್ಯ ಆಗ್ತಾರೆ ಭಾಳ ಮಂದಿ. ಅದರ ಸಂಬಂಧ ದಯವಿಟ್ಟು ನಿಮ್ಮನ್ನು ವಿನಂತಿ ಇದೆ, ದಯವಿಟ್ಟು ಈ ಕೆಲಸವನ್ನು ಜಲ್ದಿ ಮುಗಿಸ್ಕೊಡಿ. ನನ್ನ ಹೆಸರು ಸೈಫುದ್ದೀನ್.